ಕಾನ್ಸ್ಟೇಬಲ್ ನೇಮಕಾತಿಗೆ ಇವತ್ತು ಲಿಖಿತ ಪರೀಕ್ಷೆ ನಡೀತಾ ಇದೆ. ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ನಡೀತಾ ಇದೆ. ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ನಡೆಯಲಿದೆ. ಸಿವಿಲ್ ಪೊಲೀಸ್ ಪೇದೆ ಪರೀಕ್ಷೆಗೆ ಬೆಳಗಾವಿ ಕೂಡ ಸಜ್ಜಾಗಿರುವಂತದ್ದು. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ. ನಗರದ ಜಿಲ್ಲಾ ಖಜಾನೆಯಲ್ಲಿದ್ದ ಪ್ರಶ್ನೆ ಪತ್ರಿಕೆಗಳು ಇದೀಗ ರವಾನೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 61 ಪರೀಕ್ಷಾ ಕೇಂದ್ರಗಳು ಇರುವಂತದ್ದು. 25,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಬೆಳಗಾವಿಯಲ್ಲಿ ಪರೀಕ್ಷೆ ಬರೆಯಲಿದೆ. 25,164 ಜನ ಅಭ್ಯರ್ಥಿಗಳಿಂದ ಪರೀಕ್ಷೆ ಇವತ್ತು. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇವತ್ತು ಲಿಖಿತ ಪರೀಕ್ಷೆ ಇರುವಂತದ್ದು. ಸದ್ಯ ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ನಡೆಯಲಿದೆ. ಹಾಗೆ ಬೆಳಗಾವಿ ನಗರ ಕೂಡ ಇಲ್ಲಿ ಸಜ್ಜಾಗಿರುವಂತದ್ದು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೆಇಯಿಂದ ಆಯೋಜನೆ ಮಾಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜೊತೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮೊನ್ನೆ ಎಲ್ಲ DCSP ಕಮಿಷನರ್ ಪೊಲೀಸ್ ಅವರ ಜೊತೆ ಒಂದು ಸಭೆ ಮಾಡಿ ಯಾವುದೇ ಲೋಪದೋಷಗಳಿಲ್ಲದಂತೆ ಈ ಎಕ್ಸಾಮ್ನು ಅವರು ಆಯೋಜನೆ ಮಾಡಲಿಕ್ಕೆ ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ. ಅದರಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂಲತಃ ಬೆಳಗಾವಿ ನಗರದಲ್ಲಿ ಒಂದು 46 ಸೆಂಟರ್ಗಳು ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 15 ಸೆಂಟರ್ಗಳು, ಅದನ್ನು ಮೇನ್ಲಿ ಚಿಕ್ಕೋಡಿ ಟೌನ್ ಹಾಗೂ ನಿಪ್ಪಾಣಿ ಟೌನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಬೆಂಚಸ್ ಮತ್ತು ಟೇಬಲ್ ಫ್ಯಾನ್ ಎಲ್ಲ, ಎಲ್ಲಿ ವಾಶ್ರೂಮ್ ಫೆಸಿಲಿಟಿ ಚೆನ್ನಾಗಿದೆ, ಅದನ್ನು ನಾನು DDP ಅವರು ADC ಅವರು ಒಂದೊಂದು ನೋಡಿ ಆಯ್ಕೆ ಮಾಡಿದ್ದೀವಿ. CCTV ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಅಳವಡಿಸಿದ್ದೀವಿ, ಒಳಗಡೆ ಹೊರಗಡೆ, ಹಾಗೂ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅದನ್ನು ನಾವು ಈ ಸತಿ KE ಮುಖಾಂತರ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಡ್ರೆಸ್ ಕೋಡ್, ಅಭ್ಯರ್ಥಿಗಳು ಯಾವ ಡ್ರೆಸ್ ಕೋಡ್ ಹಾಕ್ಕೋಬೇಕು ಅದನ್ನು ಹೇಳಿದ್ದೀವಿ. ಯಾವುದೇ ಈ ಬ್ಲೂಟೂತ್ ರಿಸೀವರ್ಸ್ ಎಲ್ಲ ಅಳವಡಿಸ್ಕೋಬಾರ್ದಂತ ಹೇಳಿ ENT ಟೀಮ್ಸ್ 64 ENT ಪ್ಯಾರಾಮೆಡಿಕಲ್ ಟೀಮ್ಸ್ನು ನಾವು ಎಲ್ಲ ಕಡೆ ಡೆಪ್ಯೂಟ್ ಮಾಡಿದ್ದೀವಿ. ಫ್ರಿಸ್ಕಿಂಗ್ ಮಾಡಿ ಅಭ್ಯರ್ಥಿಗಳನ್ನು ಒಳಗಡೆ ಬಿಡ್ತಾರೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ ಅಂದರೆ ಟೋಟಲ್ 25,164 ಅಭ್ಯರ್ಥಿಗಳು ಇವತ್ತು ಎಕ್ಸಾಮಲ್ಲಿ ಭಾಗಿಯಾಗ್ತಾರೆ. ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಬೇರೆ ಬೇರೆ ಸೆಂಟರ್ಸಿಂದ, ಬೇರೆ ಬೇರೆ ಊರುಗಳಿಂದ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನನ್ನ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ಬೋದು ಹಾಗೂ ಇಡೀ ರಾಜ್ಯದಲ್ಲಿ ಎಲ್ಲ DCಗಳು, SPಗಳು, ಕಮಿಷನರ್ ಪೊಲೀಸರವರು ಬಹಳ ಪ್ಲ್ಯಾನಿಂಗಿಂದ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿನೂ ಯಾವುದೇ ತೊಂದರೆ ಆಗಲ್ಲ. ಥ್ಯಾಂಕ್ ಯು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜೇಶ್, ಇವತ್ತು ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. 800ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ನಡೀತಾ ಇರುವಂತದ್ದು. ಹಾಗೆ ಈ ಪರೀಕ್ಷೆಗೆ ಬೆಳಗಾವಿ ಕೂಡ ಸಜ್ಜಾಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ ರಾಜೇಶ್? ಸುರಭಿ, ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ನಡೆಸಬೇಕಂತೂ ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ 3,991 ಹುದ್ದೆಗಳ ಸಂಬಂಧಪಟ್ಟಂತೆ KE ಏನು ಇಲಾಖೆ ಇದೆ ಇದು ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡತಕ್ಕಂಥದ್ದು. ಏನು ಬೆಳಗಾವಿಯಲ್ಲಿ ಸುಮಾರು 61 ಪರೀಕ್ಷಾ ಕೇಂದ್ರಗಳನ್ನ ತೆರೆತಕ್ಕಂಥದ್ದು. ಹೀಗಾಗಿ 25,164 ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರಲಿಲ್ಲ. ಅದೇ ರೀತಿ ಧಾರವಾಡದಲ್ಲಿ ಕೂಡ ಅಲ್ಲಿ ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಈಗಾಗಲೇ ಪರೀಕ್ಷಾ ಕೇಂದ್ರಗಳಲ್ಲಿ ಅಂತ ಬರುವಂತಹ ಅಭ್ಯರ್ಥಿಗಳನ್ನ ಪ್ರತಿಯೊಂದನ್ನು ಚೆಕ್ ಮಾಡಿ ಒಳಗಡೆ ಬಿಡತಕ್ಕಂಥ. ಯಾಕಂತಂದ್ರೆ ಈಗಾಗಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ಆದೇಶನ ಹೊರಡಿಸಿದೆ. ಯಾವುದೇ ರೀತಿ ಅಂದ್ರೆ ಮೊದಲು ಏನಂತಂದ್ರೆ ಮಾಂಗಲ್ಯ ಧರಿಸಬಾರ್ದು, ಕೈಗೆ ಏನು ಕಟ್ಟಕೊಳ್ಬಾರ್ದು ನಿಟ್ಟಿನಲ್ಲಿ ಒಂದು ಆದೇಶನ ಹೊರಡಿಸಿದ್ರು. ಅದನ್ನ ಈಗ ಗೃಹ ಇಲಾಖೆ ತೆಗೆದಾಕಿರ್ಕೊಂಡು ಕೇವಲ ಏನಂತಂದ್ರೆ ಯಾರು ಹಿಜಾಬ್ ಹಾಕೊಂಡ್ ಬರ್ತಾರೆ ಅವ್ರನ್ನ ತೆಗಿಸಿ ಒಳಗಡೆ ಕಳಿಸುವಂತ ಕೆಲಸಕ್ಕೂ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಹೀಗಾಗಿ ಧಾರವಾಡದಲ್ಲಿ ಕೂಡ 53 ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ 19,536 ಅಭ್ಯರ್ಥಿಗಳು ಇವತ್ತು ಪರೀಕ್ಷೆಯನ್ನ ಎದುರಿಸಿದ್ದಾರೆ ಅಂತ ಹೇಳ್ಬೋದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ರಾಜೇಶ್. ಭಾಳ